ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಡ್ ನನ್ನ ಜೊತೆ ಯಾರಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಈಗ ಇಂಟ್ರಡಕ್ಷನ್ ಮಾಡ್ತೀನಿ. ತುಂಬಾ ಹೊತ್ತು ನಾನು ಅವ್ರಿಗೆ ವೇಟ್ ಮಾಡಿಸ್ತಿದ್ದೀನಿ. ಅಂಡ್ ನಾವು ಇಬ್ರು ಪ್ಲಾನ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬೆಳಗಿನ ಜಾವ 5 ಗಂಟೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಈಗ ಮಧ್ಯಾಹ್ನ 2:45ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನ್ ಬೆಳಿಗ್ಗೆ ಲೇಟ್ ಮಾಡಿದೆ. ಇವಾಗ ನಮ್ಮ ಮೇಡಮ್ ಅವರು ನನಗೆ ಲೇಟ್ ಮಾಡಿ ಕಾಯಿಸಿ ರೋಡಲ್ಲಿ ಈಗ ಬಂದಿದ್ದೇವೆ. ಹಾಯ್, Hello, welcome back to Bhavya's YouTube channel. ಓಕೆ, ನಿಮ್ಗೆಲ್ರಿಗೂ ಗೊತ್ತು ಅನುಷಾ ರೈ ಅಂತ. ಸೊ ನಾನು ಅವ್ರನ್ನ ಅನುಷಾ ರೈ ಅಂತ ಕರೆಯೋದಿಲ್ಲ, ಅನು ಅಂತ ಕರಿತೀನಿ. ಹಾಯ್ ಅನು, ಹೇಗಿದ್ಯಾ? ಸೊ ವೆಲ್ಕಮ್ ಅನು, ವೆಲ್ಕಮ್ ಟು ಮೈ ಚಾನೆಲ್. ಅಂಡ್ ತುಂಬಾ ಖುಷಿ ಆಗ್ತಿದೆ, ತುಂಬಾ ಬೇಗ ಹೋಗ್ತಾ ಇದೀವಿ ಇಬ್ರು ದೇವಸ್ಥಾನಕ್ಕೆ. ರಾತ್ರಿ ನಾನೇ ಹೇಳಿದ್ವು 5 ಗಂಟೆಗೆ ಹೋಗೋಣ ಅಂತ. ಆಮೇಲೆ ಇಬ್ರು ಬೆಳಗಿನ ಜಾವ ಎದ್ದಾಗ ಫುಲ್ ಸೋಂಬೇರಿಯಿಂದ ಇನ್ನ ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂತ ಅನ್ಕೊಂಡು ಬಂದ್ವಿ. ಅಂಡ್ 12 ಗಂಟೆಗೆ ಬರ್ತೀರಿ ಅಂತ ಹೇಳಿ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಹೇಗಿದ್ಯಾ ಅನು? ಫ್ಯಾಂಟಾಸ್ಟಿಕ್, ಸೂಪರ್. ಹೇಗಿದ್ಯಾ? ನಾನು ನಡೀತಿದೆ ಲೈಫ್ ಇಸ್ ಲೈಕ್ ಜಿಂಗಲ್ ಅಲ್ಲ, ರೋಲರ್ ಕೋಸ್ಟರ್ಸ್ ಹಂಗೆ ಹಿಂಗೆ ಆಗ್ತಿದೆ. ಫುಲ್ ಬ್ಯುಸಿ ಆಗಿದ್ದಾರೆ. ಅಂಡ್ ಆಸ್ ಯೂಶುವಲ್ ಫುಲ್ ಶಾಪಿಂಗ್ ಗೀಪಿಂಗ್ ಅಂತ ಸಿಕ್ಕಾಬಡೆ ಬ್ಯುಸಿ ಇದಾರೆ ಅನುಷಾ ಮೇಡಮ್. ಏನ್ ಬೇಬಿ ವಯಸ್ಸಾಯ್ತು, ಏನ್ ಸೆಲೆಬ್ರೇಟ್ ಮಾಡ್ತೀವಿ? ವಯಸ್ಸಾಯ್ತು ಅಂದ್ರೆ ದೇವ್ರ ಮೆಚ್ತಾನ. ಶಾಪಿಂಗ್ ಗೀಪಿಂಗ್ ಏನಿಲ್ಲ, ನೋಡ್ಬೇಕು. ಬಟ್ ಮನೇಲೆಲ್ಲ ಹೇಳ್ತಾರೆ ಮಾಡ್ಕೋ ಸೆಲೆಬ್ರೇಷನ್ಸ್ ಅಂತ. ಬಟ್ ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ಅವಾಗ ಬರ್ಡೇ ಗಿಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಅಷ್ಟೇ. ಚಿಕ್ಕ ಏನ್ ಮಾಡೋದು ಅಂತ. ಸೊ ಏನ್ ಗಿಫ್ಟ್ ಕೊಡ್ತೀಯಾ ನನ್ ಬರ್ಡೇಗೆ? ನಾನೇ ನಿಂಗೊಂದು ದೊಡ್ಡ ಗಿಫ್ಟ್. ಏನೇ ಅಂದ್ರು ಅಂದ್ರೆ ಅದೊಂದು ನಾವು ಹುಟ್ಟಿದ್ಕೋ ಸಾರ್ಥಕ ಆಯ್ತು ಅಂತ ನಮಗ್ ನಾವು ಪ್ರತಿ ವರ್ಷ ಮೋಟಿವೇಟ್ ಮಾಡ್ಕೋಬೇಕು. ಓಕೆ, ನಾನು ಹುಟ್ಟಿದ್ ಸಾರ್ಥಕ ಆಯ್ತು, ಏನೋ ಅಚೀವ್ ಮಾಡಿದೀನಿ ಜೀವನದ. ನಾನ್ ಹಂಗೆ ಪ್ರತಿ ವರ್ಷ ಅಂದ್ರೆ ಕೇಕ್ ಕಟ್ ಮಾಡಿಲ್ಲ ಅಂದ್ರೂ ನಾನು ಮೋಟಿವೇಟ್ ಮಾಡ್ಕೊಳ್ತೀನಿ, ಪ್ರತಿದಿನ ಮಾಡ್ಕೊಳ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಬರ್ಡೇ ದಿನ ಮಾತ್ರ ನಾನು ಹುಟ್ಟಿರೋದಕ್ಕೆ ಸಾರ್ಥಕ ಆಯ್ತಪ್ಪ ಜೀವನ. ಅಂಡ್ ನಾನು ಹುಟ್ಟಿರೋದು ವೇಸ್ಟ್ ಅನ್ಸಿಲ್ಲ ಈ ಭೂಮಿ ಮೇಲೆ. ಏನೋ ಒಂದು ಜೀವನ ಮಾಡ್ತಿದ್ದೀನಿ, ಅದು ದುಡಿತಿದ್ದೀನಿ, ಏನೋ ಸಾಧನೆ ಮಾಡಿದೀನಿ ಅನ್ನೋ ಖುಷಿಲಿ ಪ್ರತಿ ವರ್ಷ. ವೆರಿ ಪ್ರೌಡ್ ಆಫ್ ಯು. ಡಿಡ್ ಸಮಥಿಂಗ್, ಐ ಮೀನ್ ಸೋ ಮೆನಿ ಥಿಂಗ್ಸ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ನೋ, ಬಿಕಾಸ್ ಒಂದು ಇಂಡಿಪೆಂಡೆಂಟ್ ಆಗಿ ಬೆಳೆಯೋದು, ಇಂಡಸ್ಟ್ರಿಯಲ್ ಆಗ್ಲಿ ವೇರ್ ಎವರ್ ಹೆಣ್ಮಕ್ಳು, ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಂಡ್ ಯು ಆರ್ ಡೂಯಿಂಗ್ ದಟ್. ನೀನು ಮಾಡ್ತಿದ್ಯಾ, ನಾನು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಸಿಕ್ಕಾಬಳೆ ಖುಷಿ ಇದೆ. ಯಾನು ಅಂಡ್ ಹೇಗ್ ಅನ್ಸ್ತಿದೆ ನಿನ್ ಬಿಗ್ ಬಾಸ್ ಅನ್ನ ಹೊರಗ್ ಬಂದ್ಮೇಲೆ ಈ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದಾಗ ನಿನ್ಗೆ ಹೇಗ್ ಅನ್ಸುತ್ತೆ? ಸಮ್ಟೈಮ್ಸ್ ಇವಾಗ ಕೆಲವೊಬ್ರಿಗೆ ರಿಯಾಕ್ಷನ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಹೌ ಇಸ್ ಯುವರ್ ರಿಯಾಕ್ಷನ್? ಸೋಷಿಯಲ್ ಮೀಡಿಯಾ ಇಸ್ ಗುಡ್. ಯಾಕಂದ್ರೆ ತುಂಬಾ ಎನ್ಕರೇಜ್ ಮಾಡ್ತಾರೆ ನಮ್ಗೆ, ತುಂಬಾ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಕೆಲವೊಂದು ಅವ್ರದ್ದೇ ಆದ ಅಸಂಪ್ಷನ್ಸ್ ಇರುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಪಾಪ ಅವ್ರ ಪ್ರೀತಿಯಿಂದ ಏನೋ ಹೇಳ್ತಿದ್ದಾರೆ, ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ. ಬಟ್ ಆಫ್ಟರ್ ಬಿಗ್ ಬಾಸ್ ಖುಷಿ ಆಗುತ್ತೆ. ಲೈಕ್ ಎಲ್ಲೋದ್ರು ಚೆನ್ನಾಗಿ ಮಾತಾಡ್ಸೋದು, ಪ್ರೀತಿಸೋದು ಅಂತ ಅವ್ರಿಗವ್ರಿಗೆ ಇಷ್ಟ ಆಗೋ ತರ ಎಡಿಟ್ಸ್ ಗಳು ಮಾಡ್ಕೊಳ್ಳೋದು. ನಿನಗ್ ನೀನೇ ಹೇಳ್ಬೇಕು, ನಿನಗೆ ಹೇಗ್ ಅನಿಸ್ತಾ ಇದೆ ಅಂತ. ನನಗೇನು ಡಿಫ್ರೆನ್ಸ್ ಇಲ್ಲ. Sometimes I feel very happy, but sometimes ಕೆಲವೊಂದು ರಾಂಗ್ ಅಸಂಪ್ಷನ್ಸ್ ಮಾಡ್ಕೊಂಡು ಎಡಿಟ್ ಮಾಡಿ ಅವರಷ್ಟೇ ಊಹಾಪೋಹಗಳು ಮಾಡ್ಕೊಂಡ್ ಬಿಡ್ತಾರ. ಅದು ತುಂಬಾ ಸಲ ಆನ್ಸರ್ ಮಾಡಿರ್ತೀವಿ, ನೋ ದಟ್ ಇಸ್ ನಥಿಂಗ್ ಅಂತ. ಬಟ್ ಆ ನಥಿಂಗ್ ಅಲ್ಲೂ ದೆಲ್ ಫೈಂಡ್ ಸಮಥಿಂಗ್. ಎಸ್, ದೇರ್ ಇಸ್ ಸಮಥಿಂಗ್ ಅಂತ ದೆಲ್ ಫೈಂಡ್ ಔಟ್. ಅಂಡ್ ಅವ್ರಿಗೆ ಒಂದಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡು ದೇ ಆರ್ ಕ್ರಿಯೇಟಿಂಗ್. ದಟ್ಸ್ ಓಕೆ, ಐ ರೆಸ್ಪೆಕ್ಟ್. ಅಂದ್ರೆ ಅದನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಅವರು ಟೈಮ್ ಕೊಟ್ಟು ನಮಗೋಸ್ಕರ ಕೆಲವೊಂದು ಎಡಿಟ್ಸು, ಕೆಲವೊಂದು ಮೆಸೇಜಸ್, ಐ ರಿಯಲಿ ಅಪ್ರಿಶಿಯೇಟ್ ದೆಮ್ ಅಂಡ್ ಐ ಲವ್ ಯು ಆಲ್. ಬಟ್ ಕೆಲವೊಂದ್ಸಲ ಎಷ್ಟೇ ಆನ್ಸರ್ ಮಾಡಿದ್ರು ದೆನ್ ನಮ್ಗೆ ವಾಪಸ್ ಅದನ್ನ ಹಿಂತಿರುಗಿ ಬೈದಾಗ ಅಥವಾ ಕ್ವಶನ್ ಮಾಡಿದಾಗ ಐ ಫೀಲ್ ಲೈಕ್ ನಾನು ಹೇಳಿದ್ದೀನಿ ಆಲ್ರೆಡಿ. ಅಂಡ್ ವಿ ಹ್ಯಾವ್ ಟೋಲ್ಡ್ ಈಚ್ ಅಂಡ್ ಎವ್ರಿಥಿಂಗ್, ಏನಾಗ್ತಿದೆ, ವಾಟ್ ಇಸ್ ದೇರ್, ವಾಟ್ ಇಸ್ ನಾಟ್ ದೇರ್ ಅನ್ನೋದ ಕ್ಲಿಯರ್ ಆಗಿ ಹೇಳಿದೀವಿ. ಬಟ್ ಇವನ್ ದೋ ಯು ಪೀಪಲ್ ಆರ್ ಅಸಂಪ್ಷನ್, ಅಂದ್ರೆ ನಿಮಗ್ ನೀವು ಅಸಂಪ್ಷನ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ನನ್ನ ಹತ್ರ ಏನೋ ಆನ್ಸರ್ ಇಲ್ಲ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಸೊ ಅದೊಂದು. ಅದಾದ್ಮೇಲೆ ಓಕೆ, ಬಿಕಾಸ್ ಜೀವನದಲ್ಲಿ ಎಲ್ರಿಗೂ ಮಾಡಕ್ಕೆ ತುಂಬಾ ಕೆಲ್ಸಗಳಿವೆ. ಅಂಡ್ ಇದೊಂದೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕೂತ್ಕೊಳಕ್ ಯಾರಿಗೂ ಆಗಲ್ವಲ್ಲ. ಸೊ ನಾನು ಸಮ್ಟೈಮ್ಸ್ ಐ ಸಿ ಅಪ್ರಿಶಿಯೇಟ್ ಟು ಮೆನಿ ಪೀಪಲ್ಸ್. ಅಂಡ್ ನಂಗೂ ಅಪ್ರಿಶಿಯೇಟ್ ಮಾಡೋದು ಖುಷಿ ಆಗುತ್ತೆ. ಅದಾದ್ಮೇಲೆ ಕ್ಯಾರಿ ಮುಂದಕ್ಕೆ ಹೋಗೋದು, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ. ಬಿಕಾಸ್
ಬಿಕಾಸ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ವಾಟ್ ಇಸ್ ನೆಕ್ಸ್ಟ್ ಅನ್ನೋದು ನಿಂದು. ಅದೇ ಲೈಕ್ ನೀನ್ ಕರೆಕ್ಟ್ ಆಗಿ ಕ್ಲಾರಿಫೈ ಮಾಡಿದ್ಯಾ ಬಿಕಾಸ್ ಒಂದಷ್ಟು ಕನ್ಫ್ಯೂಷನ್ ಇದೆ. ಅಂಡ್ ನಿಂಗ್ ಗೊತ್ತಲ್ವಾ ನಾನು ಹಿಂಗ್ ಕ್ಲಾರಿಫೈ ಮಾಡಿದೀನಿ ಹೇಗೆ ಅಂತ. ನೋ ಬೆಟರ್. ಐ ನೋ ಎವ್ರಿಥಿಂಗ್. ಅವ್ರ ಲೈಫ್ ಅಲ್ಲಿ ಏನ್ ಆಗ್ತಿದೆ, ಏನ್ ನಡೀತಿದೆ, ನೀವೆಲ್ಲ ಏನ್ ಅಸ್ಯೂಮ್ ಮಾಡ್ಕೊಂಡಿದ್ದೀರಾ, ಐ ನೋ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್. ಅವ್ಳು ನೀಟಾಗಿ ಕ್ಲಾರಿಫೈ ಮಾಡಿದಾಳೆ. ಅಂಡ್ ಇವಾಗ ಅವ್ಳ ಪಾಡಿಗಳು ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನೋ ಅಸಂಪ್ಷನ್ಸ್, ಸಾಕು. ಇವಾಗ ಏನೇ ಇದ್ರು ನಾನು ಕ್ಲಾರಿಟಿ ಕೊಡ್ತೀನಿ. ಅವಳು ಏನ್ ಕೆಲಸ ಮಾಡ್ತಾಳೆ ಅದನ್ನ ನೀವು ಇಷ್ಟಪಡಿ ಅಂತ ಕೇಳ್ತೀನಿ. ಅಂಡ್ ನನ್ನಲ್ಲಿ ಏನೋ ಆತರ ಅಸಂಪ್ಷನ್ಸ್ ಏನಿಲ್ಲ. ಆರಾಮಾಗಿ ನಾನ್ ಏನ್ ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೌದು, ಸ್ವಲ್ಪ ಜನ ಮಾತ್ರ ದೇ ಅಪ್ರಿಶಿಯೇಟ್ ವಾಟ್ ಎವರ್ ವಿ ಡೂ. ಅಂದ್ರೆ ನಾವು ಏನೇ ಮಾಡ್ತಿರ್ಲಿಲ್ಲ ದೇ ಆರ್ ಲೈಕ್ ಎಸ್ ನೀವ್ ಹಿಂಗ್ ಮಾಡಿ ಹಂಗಿರಿ, ವಿ ಆರ್ ವೆರಿ. ಅದೆಲ್ಲ ಮೆಸೇಜಸ್ ನೋಡುವಾಗನು ಎಷ್ಟೊಂದ್ಸಲ ನಾನು ಎಮೋಷನಲ್ ಆಗಿ ಹತ್ತಿದೀನಿ. ಅಪ್ಪ ಇಷ್ಟೆಲ್ಲ ನಮ್ ಟೈಮ್ ಮಾಡ್ತಾರೆ, ನಾನು ಹೇಗೆ ಇವ್ರ ಋಣ ತೀರ್ಸೋದು. ಎಷ್ಟೇ ಜನ್ಮ ಎದ್ ಬಂದ್ರೆ ತೀರ್ಸಕ್ ಆಗಲ್ಲ ಇವ್ರ ಋಣನ. ಬಟ್ ನಮ್ಗೋಸ್ಕರ ಅಷ್ಟೆಲ್ಲ ಟೈಮ್ ಕೊಟ್ಟದೆ ಡೂಯಿಂಗ್ ಅಂದ್ರೆ ಹ್ಯಾಟ್ಸ್ ಆಫ್ ಯು ಗೈಸ್. ಅಂಡ್ ನೀನಾಗ್ಲಿ ನಾನಾಗ್ಲಿ ಏನೇ ಮಾಡಿದ್ರು ನಿಮ್ಗಳಿಗೋಸ್ಕರನೇ, ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ನೀವು ಅದನ್ನ ತುಂಬಾ ಇಷ್ಟಪಡ್ತೀರಾ. ಇಷ್ಟಪಟ್ಟು ಆ ಒಂದು ಎಫರ್ಟ್ಸ್ ಹಾಕಿ ಆ ಎಡಿಟ್ಸ್ ನ ಮಾಡ್ಕೊಂಡು ನಿಮ್ ಸ್ಟೋರೀಸ್ ಗಳಲ್ಲಿ ನಮ್ಮನ್ನ ಆಡ್ ಮಾಡ್ತಾರೆ. ನಾವ್ ಸ್ಟೋರಿ ಮೆನ್ಷನ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾರ. ಸಮ್ಟೈಮ್ಸ್ ನಾನ್ ನೋಡ್ದ, ನಾನೇನಾದ್ರೂ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ನಾನೆಲ್ಲಾ ಸ್ಟೋರೀಸ್ ನ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಆಯ್ತಾ. ನನ್ನ ಹ್ಯಾಂಡ್ಲಿಂಗ್ ಅವ್ರೇನಾದ್ರೂ ಹಾಕಿಲ್ಲ ಅಂದಾಗ ಅವ್ರು ಇಷ್ಟಿಷ್ಟದ ಮೆಸೇಜ್ ಬರೋಕೆ ಏನ್ ಇಷ್ಟೊಂದು ಮೆಸೇಜ್ ಬರ್ತಿದೆ ಅಂತ ನೋಡಿದಾಗ ಅವಾಗ ಓಕೆ ಮೆನ್ಷನ್ ಆಗಿಲ್ವೇನೋ ಅದಕ್ಕೆ ದೇ ಆರ್ ಡ್ರಾಪಿಂಗ್ ಮೆಸೇಜ್ ಅಂತ ನೋಡೋದು. ಅನು ನನ್ಗೆ ಊಟ ಕೊಡ್ಸಿಲ್ಲ, ಅವ್ರು ಮಾತ್ರ ಊಟ ತಿಂಡಿ ಬ್ರೇಕ್ಫಾಸ್ಟ್ 2 ಮೀಲು ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಮೇಡಮ್ ಬರೋದ್ ಲೇಟ್ ಆಯ್ತು. ಸೊ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಮಾಡಿ ಕಾಲ್ ಮಾಡಿದೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ಊಟನೂ ಮಾಡಿದೆ. ಲಂಚ್ ಟೈಮ್ ಬಂದಿದ್ದಾರೆ. ಎನಿವೇಸ್ ನಾನೇನು ಇನ್ನೊಂದ್ಸಲ ತಿನ್ನಕ್ ನನಗೆ ಪ್ರಾಬ್ಲಮ್. ನಾನು ಅವನು ಎಷ್ಟು ಚೆನ್ನಾಗಿ ಜಿಮ್ಗೆ ಹೋಗ್ತೀವಿ, ಡಯಟ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ನೋಡಿ ದಯವಿಟ್ಟು ಯಾರು ಫಾಲೋ ಮಾಡ್ಬಿಡಿ. ಬಿಕಾಸ್ ನೀವು ಆ ಒಂದು ಕನ್ಸೆಲ್ಲ ಇಟ್ಕೊಂಡು ನಮ್ನ ಜಿಮ್ಮಿಗೆ ಹೋಗೋದು, ಡಯಟ್ ಮಾಡೋದೆಲ್ಲ ಪ್ಲೀಸ್ ನೋ ಡೋಂಟ್ ಫಾಲೋ. ಆ ವಿಚಾರದಲ್ಲಿ ಫಾಲೋ ಮಾಡ್ಬಿಡಿ. ಕೆಲ್ಸದ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂಡ್ ತುಂಬಾ ಡೆಡಿಕೇಟಿವ್ ಅಂತ ಮಾಡ್ತೀವಿ. ಅದನ್ನೆಲ್ಲ ಬೇಕಾದ್ರೆ ನೋಡಿ ಫಾಲೋ ಮಾಡಿ. ಬಟ್ ಜಿಮ್ ಹೋಗೋದು ಡಯಟ್ ಮಾಡೋದು ಸಿಕ್ಕಾವಡೆ ಚೀಪ್ ಮಾಡ್ತೀವಿ, ಸಿಕ್ಕಾವಡೆ ಸೋಂಬೇರಿಗಳು. ನನ್ಗೂ ಅನು ಆಕ್ಚುಲಿ ವಿ ಆರ್ ಮ್ಯೂಚುವಲ್ ಇನ್ ದಟ್. 2 ವಿಚಾರದಲ್ಲಿ ಡಯಟ್ ಮಾಡೋದು, ಜಿಮ್ಮಿಗೆ ಹೋಗೋದು, ಆ 2 ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೋಂಬೇರಿಗಳು. ನನ್ ಸುಮಾರು ಸಲ ಹೋಗ್ಬೇಕಂತ ಮೋಟಿವ್ ಮಾಡ್ಕೊಂಡು ಒಂದಿನ ಹೋದೆ, ಕಾರ್ಡಿಯೋ ಮುಗಿಸ್ಕೊಂಡ್ ಬಂದೆ. ಅದೊಂದೇ ದಿನ ಸ್ಟೋರಿ ಹಾಕಿದ್ದ ಇಲ್ಲ ಅಷ್ಟೇ ಗೊತ್ತಿತ್ತು. ನಾನು ಸ್ಟೋರಿ ಹಾಕಿದ್ರೆ ನೆಕ್ಸ್ಟ್ ಡೇ ನಾ ಎಲ್ರು ಕೇಳ್ತಾರೆ ಯಾಕೆ ಹೋಗ್ತಿಲ್ಲ ಅಂತ ಬೈತಾರೆ. ನಾ ಕಾರಣಕ್ಕೆ ನಾನು ಸ್ಟೋರಿ ಹಾಕ್ಲಿಲ್ಲ. ಒಂದಿನ ಸ್ನಾಪ್ ಹಾಕಿದ್ದೆ ಅಷ್ಟೇ. ಅದು ಅನುಗೋಸ್ಕರ ಐ ವೆಂಟ್ ಟು ಜಿಮ್ ಅಂತ ಕಳ್ಸಿದ್ದೆ ಅಷ್ಟೇ. ದಮ್ಮ ಅದಾದ್ಮೇಲೆ ಮತ್ತೆ ಹೋಗ್ಲೇ ಇಲ್ಲ. ಡಯಟ್ ಅಷ್ಟೇ, ಇವತ್ ಮಾಡೋಣ, ಜಸ್ಟ್ ನಾಳೆ ಮಾಡೋಣ. ಈ ನಾಳೆಯಿಂದ ನೋಡು ನಾನು ಡಯಟ್ ಮಾಡ್ತೀನಿ, ಏನು ತಿನ್ಬಾರ್ದು ಸ್ಟ್ರಿಕ್ಟ್ ಆಗಿ ಹೊರಗಡೆ ತಕ್ಷಣ ಯಾವ್ದು ಡೆಸರ್ಟ್ ಮೇಲೆ ಕಂಡೋಗಿರ್ತೀನಿ, ಚೀಸ್ ಕೇಕ್ ಅಂತ ಹೋಗಿರ್ತೀನಿ. ನಾನು ಎಲ್ರು ತರನೇ ಅನ್ಕೋತಿರ್ತಾರಲ್ಲ ಮನೇಲಿ ಎಲ್ಲಾರು. ಈಗ ಒಂದು ಈವೆಂಟ್ ಬರ್ತಿದೆ ಅಥವಾ ಏನಾರ ಫಂಕ್ಷನ್ ಇದೆ ಅವಾಗ ಡಯಟ್ ಮಾಡೋಣ ಅಂತ, ಹಂಗೆ ಸೇಮ್ ಶೂಟ್ ಬರ್ತಾ ಇದೆ, ಏನೋ ಇವೆಂಟ್ ಇದೆ, ಅಷ್ಟೊಂದು ಒಂಚೂರು ಸಣ್ಣ ಆಗ್ಬೇಕಂತ ಡಯಟ್ ಮಾಡಕ್ ಹೋಗ್ತೀನಿ. ಇವತ್ತು ಒಂದಿನ ತಿನ್ಬಿಡೋಣ ಅಲ್ಲ, ನಾಳೆಯಿಂದ ಮಾಡಿದ್ರಾಯ್ತು ಅಂತ ಅನ್ಕೊಳ್ಳೋದು. ಅಂಡ್ ಬೆಳಗಿಂದ ಸಂಜೆವರೆಗೂ ನಾನು ಡಯಟ್ ಮಾಡಿರ್ತೀನಿ. ನೈಟ್ ಒಳ್ಳೆ ಊಟ ತಿಂದಿರ್ತೀನಿ, ಇನ್ನೇನು ವೇಸ್ಟ್. ಓಕೆ, ಇವಾಗ ನಿಂಗೆ ಎಲ್ಲಿ ಊಟ ಕೊಡ್ಸೋದು? ನೈಸ್ ರೋಡಲ್ಲಿ ಹೋಟೆಲ್ಸ್, ನೈಸ್ ರೋಡಲ್ಲಿ ಎಲ್ಲಾದ್ರೂ ನೋಡಿ ಸೈಡ್ಗೆ ಹಾಕಿ ಒಳ್ಳೆ ಕಡೆ ಊಟ. ಏನ್ ತಿನ್ಬೇಕು ಅನ್ಸ್ತಾ ಇದೆ? ಎಲ್ಲಿ ನಾವಿಬ್ರು ಮೇನ್ ಪಾಯಿಂಟೇ ಮರ್ತೋದೆ. ಯಾಕೆ ನಾವಿಬ್ರು ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ ಏನು ಅಂತ ಹೇಳದೆ ಮರ್ತೋದೆ. ಅಂಡ್ ಎಸ್, ನಾವಿಬ್ರು ಹೋಗ್ತಿರೋದು ಹೊನ್ನಾವರ ಶ್ರೀ ರಾಘವೇಂದ್ರ ಸ್ವಾಮಿ. ನಾನು ಹೋಗ್ತಿದೀವಿ. ನಾವಿಬ್ರು ಅಲ್ಲಿ ನನಗೆ ಏನಾಗ್ಬೇಕು ಅನ್ನೋದನ್ನ ಮನ್ಸಲ್ಲಿ ಬೇಡ್ಕೊಂಡು ಕಾಯಿ ಕಟ್ಟಿದ್ದೆ. ಅನು ಕೂಡ ಅವ್ರಿಗೇನಾಗ್ಬೇಕು ಅನ್ನೋದನ್ನ ಬೇಡ್ಕೊಂಡು ಕಾಯಿ ಕಟ್ಟಿದ್ವಿ. ಅಂಡ್ 1 ತಿಂಗಳಾಯ್ತು ಆಕ್ಚುಲಿ ಕಾಯಿ ಕಟ್ಟ. ಅದು ಬಿಕಾಸ್ ಆಫ್ ಗರ್ಲ್ಸ್ ಪ್ರಾಬ್ಲಮ್ ಇದ್ದಿದ್ರಿಂದ ಹೋಗಕ್ಕಾಗಿಲ್ಲ. ಇನ್ನೊಂದು ಶೂಟಿಂಗ್ ಹೆಕ್ಟಿಕ್ ಇಂದ ಹೋಗಕ್ಕಾಗಿಲ್ಲ. ಅವ್ರು ಅಂದಿದ್ರು ಗೊತ್ತು ನಮ್ಗೆ ಇಂಡಸ್ಟ್ರಿ ಅವ್ರದ್ದೆಲ್ಲ ತುಂಬಾ ಬಿಸಿ ಇರ್ತೀರಾ ಅಂತ. ದೇವಸ್ಥಾನದಲ್ಲಿ ಕೇಳಿದ್ವಿ, ಈ ತರ 1 ವಾರ 2 ವಾರ ಸ್ಕಿಪ್ ಆದ್ರೆ ಪ್ರಾಬ್ಲಮ್ ಇಲ್ವಾ ಅಂತೆಲ್ಲ ಕೇಳಿದ್ವಿ. ಇಲ್ಲ, ಆ ತರದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಇಷ್ಟು ದಿನ ಟೈಮ್ ಇರುತ್ತೆ, ಅಷ್ಟು ದಿನದಲ್ಲಿ ಮುಗಿಸಿ ಆದ್ರೆ ಮುಗಿಸ್ಬೇಕು ಅಂತ ಹೇಳಿದ್ರು. ಹಂಗಾಗಿ ನಾನ್ ಫ್ರೀ ಇದ್ದಾಗ ಅನು ಫ್ರೀ ಇರ್ಲಿಲ್ಲ, ಹಂಗಾಗಿ ನಾನು ಹೋಗ್ಲಿಲ್ಲ. ಅವ್ರು ಫ್ರೀ ಇದ್ದಾಗ ನಾನ್ ಫ್ರೀ ಇರ್ಲಿಲ್ಲ, ಹಂಗಾಗಿ ಅನು ಹೋಗ್ಲಿಲ್ಲ. ಸೊ ಈಗ ಇಬ್ರು ಒಟ್ಟಿಗೆ ಕಾಯಿ ಕಟ್ಟಿದ್ವಲ್ಲ, ಈಗ ಮತ್ತೆ ಇಬ್ರು ಮೊದಲನೇ ವಾರ ದುಡಿಯೋಕ್ ಹೋಗ್ತಿದೀವಿ. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ.
ಏನ್ ಅನ್ಸ್ತಿದೇನೋ ಆಫ್ಟರ್ ದಟ್ ಕಾಯಿ ಕಟ್ಟ ಆಕ್ಚುಲಿ ನಾನು ಹೇಗ್ ಅನ್ಸ್ತಿದೆ ನಿಮಗೆ ಕಾಯಿ ಕಟ್ಟಿದ್ಮೇಲೆ? ಆಕ್ಚುಲಿ ಕಾಯಿ ಕಟ್ಟಿದ್ಮೇಲೆ ಇವನ್ ಯು ಹ್ಯಾವ್ ಸೈನ್ ಪ್ರಾಜೆಕ್ಟ್ ಬಿಫೋರ್ ನಾನು ಆಕ್ಚುಲಿ ಕಾಯಿ ಕಟ್ಟದ್ಮೇಲೆ ಅಂದ್ರೆ ಕಾಯಿ ಕಟ್ಟಕ್ ಮುಂಚೆ ನಂಗೆ ಕರ್ಣ ಪ್ರಾಜೆಕ್ಟ್ ಓಕೆ ಆಗಿತ್ತು. ಅದಾದ್ಮೇಲೆ ಕಾಯಿ ಕಟ್ಟದ್ಮೇಲೆ ಸೋ ಮೆನಿ ಚೇಂಜಸ್ ಹ್ಯಾಪನ್ ಇನ್ ಗುಡ್ ಟರ್ಮ್ಸ್. ಗುಡ್ ಟರ್ಮ್ಸ್ ಅಲ್ಲಿ ನಂಗೆ ತುಂಬಾ ಚೇಂಜಸ್ ಆಯ್ತು. ಅದು ನನ್ಗೆ ವ್ಯತ್ಯಾಸ ಗೊತ್ತಾಯ್ತು. ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂಡ್ ಅಂದ್ರೆ ಯಾವ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿದ್ದು ನಾಟ್ ಫಾರ್ ದ ಬ್ಯಾಡ್ ಸೇ, ಎಲ್ಲ ಒಳ್ಳೇದಕ್ಕೆ ಆಗಿತ್ತು ನನಗೆ. ಸೊ ಅದು ನೋಡಿದಾಗ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಅಂಡ್ ಅದಕ್ಕೆ ಅಂದ್ರೆ ಏನೇ ಕೆಲಸ ಮಾಡಿದ್ರು ಭಯ ಭಕ್ತಿ ಅಂಡ್ ದೇವ್ರ ಮೇಲೆ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಫಲನೂ ನಮ್ ಕಡೆ ಸಿಗುತ್ತೆ ಅಂತ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಅಂಡ್ ನಾನು ಅನುನು ಅಷ್ಟೇ ತುಂಬಾ ದೇವ್ರನ್ನ ನಂಬ್ತಾರೆ. ನಾನು ಅಷ್ಟೇ ಏನೇ ಕೆಲ್ಸ ಮಾಡಿದ್ರು ಫಸ್ಟ್ ಅಪ್ಪ ಅಮ್ಮನ್ ನೆನ್ಸ್ಕೊಂಡು ಆಮೇಲೆ ದೇವ್ರನ್ನ ನೆನ್ಸ್ಕೊಂಡು ನನ್ನ ಕೆಲ್ಸನ ಪ್ರಾರ್ಥನೆ ಮಾಡ್ತೀನಿ. ದೇವ್ರನ್ನ ಸಿಕ್ಕಾಬಡೆ ನಂಬ್ತೀನಿ. ಅಂಡ್ ಏನೇ ಅಂದ್ರೆ ಅದೇನೋ ಗೊತ್ತಿಲ್ಲ, ಎಲ್ರು ಅಂತಾರೆ, ಕೆಲವೊಬ್ರು ನನ್ನ ಫ್ರೆಂಡ್ಸ್ ಎಲ್ಲ ಅಂತಾರೆ ಅದು ಮೂಡ್ ನಂಬಿಕೆ ನಿಂದು ದೇವ್ರನ್ನ ಅಷ್ಟೊಂದು ನಂಬೋದು. ನಂಗೆ ಅದೇನೇ ಗೊತ್ತಿಲ್ಲ. ನಂಗೆ ಏನೇ ಆಗ್ಬೇಕು ಅಂದಾಗ ದೇವ್ರೇ ಅಂದಾಗೆಲ್ಲ ದೇವ್ರ ಯಾವತ್ತೂ ನನ್ ಕೈ ಬಿಟ್ಟಿಲ್ಲ. ಎಲ್ಲಾ ಟೈಮಲ್ಲೂ ಕೈ ಹಿಡ್ದಿದೆ. ಅದು ನನ್ ಬಿಗ್ ಬಾಸ್ ಅಲ್ಲಿ ಇರುವಾಗೂ ಅನ್ನೋಗ್ ಹೇಳಿದ್ದೆ, ಮೊನ್ನೆ ಮಕ್ಕಳಮ್ಮ ತಾಯಿ ನನಗೆ ದುಡ್ಡಿಲ್ಲ ತಾಯಿ ನನ್ನ ಹತ್ರ ಅಂದ ತಕ್ಷಣ ಏನೋ ಒಂದ್ ಕೆಲ್ಸ ಕೊಟ್ಟು ದುಡ್ಡು ಕೊಡೋರು, ಅಂದ್ರೆ ಯಾವ್ದೋ ಒಂದ್ ರೂಪದಲ್ಲಿ ದುಡ್ಡು ಕಳ್ಸೋರು, ನಂಗೆ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಮಾಡೋರು. ಸೊ ಹಂಗಾಗಿ ನಾನ್ ದೇವ್ರನ್ನ ಸಿಕ್ಕಾಬಡೆ ನಂಬ್ತೀನಿ. ಆ ದೇವ್ರು ಕೂಡ ನನ್ ಮೇಲೆ ಸಿಕ್ಕಾಬಡೆ ನಂಬಿಕೆ ಇಟ್ಟಿದ್ದಾರೆ. ನಾನು ಅಷ್ಟೇ ಲಿಟ್ರಲಿ ಚಾಮುಂಡೇಶ್ವರಿ ಜಾಸ್ತಿ ನಂಬಿದ್ದು ನಾನು. ಚಾಮುಂಡೇಶ್ವರಿ ಐ ಮೀನ್ ಎಲ್ಲಾ ದೇವ್ರು ಟೈಮ್ ಎಲ್ಲಿ ಸಿಗುತ್ತೆ ಎಲ್ಲಿರ್ತೀನಿ ಅಲ್ಲಿ ಹೋಗ್ತೀನಿ. ಬಂಡಿ ಮಕ್ಕಳಮ್ಮ, ರಾಜರಾಜೇಶ್ವರಿ, ಸೌದತ್ತಿ ಎಲ್ಲಮ್ಮ, ಈ ತರ ಯಾವ್ದೇ ಯಾವ ಜೊತೆ ಸಾಧ್ಯ ಆಗುತ್ತೆ ಅಲ್ಲಿ ಹೋಗ್ತೀನಿ. ಅಂಡ್ ಲಿಟ್ರಲಿ ಏನೇ ಕೆಲಸ ಮಾಡ್ಬೇಕಂದ್ರೂ ದೇವ್ರನ್ನ ನೆನ್ಸ್ಕೊಂಡೆ ನಾನು ಕೂಡ ಕೈ ಹಾಕೋದು, ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು. ಅಂಡ್ ಮನೇಲೂ ಒಬ್ಳೆ ಇರೋದ್ರಿಂದ ಆಚೆ ಬರ್ಬೇಕಾದ್ರೂ ದೇವ್ರಿಗೆ ನಾನು ಹೋಗ್ತಾ ಇದೀನಿ ಆಚೆ. ಮತ್ತೆ ವಾಪಸ್ ಬಂದಷ್ಟು ನಾನು ಬಂದೆ ಅಂತ ಅವರೇ ಒಂಥರ ಫ್ರೆಂಡ್ಸ್ ತರ ನನ್ಗೆ ಮನೇಲಿ ಕೈಂಡ್ ಆಫ್ ಆತರ. ದೇವ್ರಿಲ್ದೆ ಏನು ಮಾಡಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ನನ್ ಲೈಫ್ ಅಂತೂ ಚಾನ್ಸೇ ಇಲ್ಲ, ಮೂನೇ ಆಗಲ್ಲ. ಇಲ್ಲಿ ಕಾಯಿ ಕಟ್ಟಿದ್ಮೇಲೆ ಎಷ್ಟೊಂದು ಅನ್ಕೊಂತಾ ಇರೋದೆಲ್ಲಾನು ಆಗ್ತಾ ಬರ್ತಾ ಇದೆ. ಅಂದ್ರೆ ಒಂದ್ ಮ್ಯಾನಿಫೆಸ್ಟೇಷನ್ ಇರುತ್ತಲ್ವಾ, ನಮ್ಗೆ ಅದಾಗ್ಬೇಕು ಇದಾಗ್ಬೇಕು ಅಂತ. ಅದ್ ನನ್ಗೆ ಗೊತ್ತಿರದೆ ಕೆಲವೊಂದು ಇದೇ ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ಆಗಿರುತ್ತೆ ಕೆಲ್ಸಗಳು. ಸೊ ಹಾಗಾಗಿ ಮತ್ತೆ ಹೋಗಿ ಕಟ್ಬೇಕು ಅನ್ನೋ ಒಂದಿನ್ನು ನಂಬಿಕೆ ಜಾಸ್ತಿ ಆಗಿದೆ. ಅದಾದ್ಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ದೇವಸ್ಥಾನದ ಒಳಗೆಲ್ಲ ಬ್ಲಾಗ್ ಮಾಡೋದಿಲ್ಲ. ದೇವಸ್ಥಾನ ನಂಗು ಅನ್ನೋದೊಂದು ಇದೆ. ಫೋನ್ ಎಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ. ಏನಾದ್ರೂ ಎಮರ್ಜೆನ್ಸಿ ಆಕ್ಚುಲಿ ನಾವು ಕಾಯಿ ಕಟ್ಟುವಾಗ ಅಷ್ಟೇ ಫೋನ್ ಎಲ್ಲ ಒಂದ್ ರೂಮಲ್ಲಿ ಹಾಕಿ ಬ್ಯಾಗ್ ನೆಲ್ಲ ಒಂದ್ ಸೈಡ್ ಮೂಲಕ್ ಬಿಸಾಕಿ ಹೋಗಿದ್ವಿ. ಅಲ್ಲಿ ನಮ್ಗೆ ಯಾರು ಯಾವ್ದೋ ಚಾನೆಲ್ ಅವರು ನಮ್ಮಿಬ್ರದ್ದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಎಲ್ಲ ಪೋಸ್ಟ್ ಮಾಡಿದ್ದು. ಅಲ್ಲಿಂದ ಲೋಕಲ್ ಚಾನಲ್ಸ್ ಮತ್ತೆ ದೇವಸ್ಥಾನ ಚಾನಲ್ ಅಂದ್ರೆ ಹಂಗೆ ಹೇಳಿದ್ರು. ಬಟ್ ಒಳಗಡೆ ಎಲ್ಲ ಮಾಡೋದಿಲ್ಲ ಬ್ಲಾಗು. ದೇವಸ್ಥಾನಕ್ಕೆ ಹೋಗಕ್ ಮುಂಚೆ ಒಂದು ಬ್ಲಾಗ್ ಮಾಡ್ತೀವಿ, ದೇವಸ್ಥಾನದಿಂದ ಬರುವಾಗ ಒಂದು ಬ್ಲಾಗ್ ಮಾಡ್ತೀವಿ, ಅಲ್ಲಿ ಮಧ್ಯದಲ್ಲಿ ಏನಾದ್ರು ತಿಂದ್ರೆ ಅದೊಂದು ಬ್ಲಾಗ್ ಮಾಡ್ತೀವಿ ಅಷ್ಟೇ. ಡನ್ ಫಾರ್ ದ ಡೇ ಅಷ್ಟೇ. ನಾನು ಈ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಸೋಂಬೇರಿ. ಬ್ಲಾಗ್ ಮಾಡೋದು, ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು ಸ್ವಲ್ಪ ಸಿಮಿಲರ್ ಇದೆ. ಹಾಗಾಗಿ ನನ್ಗೆ ಅನ್ನೋಗೆ ವೈಬ್ ಮ್ಯಾಚ್ ಆಗಿದೆ. ಜಿಮ್ಮಿಗೆ ಹೋಗಲ್ಲ, ಡಯಟ್ ಮಾಡಲ್ಲ, ಟೈಮ್ ಕರೆಕ್ಟಾಗಿ ಎದ್ದೇಳಲ್ಲ, ಟೈಮ್ ಕರೆಕ್ಟಾಗಿ ರೆಡಿ ಆಗಲ್ಲ. ದೇವ್ರನ್ನ ತುಂಬಾ ನಂಬ್ತೀವಿ ಅಲ್ವಾನು? ದೇವ್ರ ನಂಬ್ತೀವಿ, ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡ್ತೀವಿ, ಅಂಡ್ ಫ್ರೆಂಡ್ಶಿಪ್ಗೆ ರಿಲೇಶನ್ಶಿಪ್ ವ್ಯಾಲ್ಯೂ ಮಾಡ್ತೀವಿ. ಇಷ್ಟಪಟ್ಟರೆ ತುಂಬಾ ಇಷ್ಟಪಡ್ತೀವಿ, ಇಷ್ಟ ಇಲ್ಲ ಅಂದ್ರೆ ಆ ಕಡೆ ನೋಡೋದು ತುಂಬಾ ವೈಬ್ಸ್ ಮ್ಯಾಚ್ ಆಗುತ್ತೆ. ಎಸ್ ಓಕೆ ಗೈಸ್, ನಾವಿನ್ನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗ್ತೇವೆ. ಇನ್ನು 17 ಮಿನಿಟ್ಸ್ ಇದೆ. ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗೋದು. ನಾನು ಆಕ್ಚುಲಿ ಒಂದು ಕ್ವಶನ್ ಕೇಳಿದೆ, ಪ್ರಸಾದ ತಿಂದು ದೇವಸ್ಥಾನಕ್ಕೆ ಹೋಗೋಣ ಅಥವಾ ಮುಗಿಸ್ಕೊಂಡ್ಬಂದು ಪ್ರಸಾದ ತಿನ್ನೋದು ಅಂತ. ಬಿಕಾಸ್ ನೋಡಿ ಇಲ್ಲಿ ಇವರು ವ್ಲಾಗ್ ಮಾಡ್ತಿದ್ದಾರೆ, ನಾನು ವ್ಲಾಗ್ ಮಾಡ್ತಿದ್ದೀನಿ. ರೀಚ್ ಆಗಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ ಅಂತ. ಅನುಷಾ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಅನ್ಸ್ದಾಗ ಅಷ್ಟೇ ಅವರು ಆ ಮೋಟಿವ್ ತಗೊಂಡ್ ಮಾಡೋದು. ಅದಾದ್ಮೇಲೆ ಎಡಿಟು ಮಾಡಲ್ಲ, ಏನು ಮಾಡಲ್ಲ. ಮೊಬೈಲಲ್ಲಿ ಎಷ್ಟಿದೆ ಗೊತ್ತಾ ವ್ಲಾಗ್. ಹೌದಾ? ನೋಡಿ ಇಂಥವ್ರಿಗೆ ಯಾವ ಅವಾರ್ಡ್ ಕೊಡ್ಬೇಕು ರೀ, ಯಾವ ಅವಾರ್ಡ್ ಕೊಡ್ಬೇಕು ಹೇಳಿ? ದ ಮೋಸ್ಟ್ ಲೇಸಿಯಸ್ಟ್ ಗರ್ಲ್ ಇನ್ ದ ವರ್ಲ್ಡ್ ಕೊಡ್ಬೇಕು. ನಾನೇ ಇಂಥವ್ರಿಗೆ ಇನ್ನೊಂದು ಒಂಥರ ಸಭಾಷಣ ಅವಾರ್ಡ್ ಕೊಡ್ಬೇಕು. ಶಬಾಷ್ ಅನುಷಾ.
ಸವಾಶ್ ಎಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಿಂದ ಬಂದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್ ಎಲ್ರಿಗೂ. ಸೊ ನಾವು ದೇವಸ್ಥಾನದ ಒಳಗೆ ಎಂಟ್ರಿ ಆದ್ವಿ. ಇನ್ನೊಂದು ರೂಲ್ ಇದೆ, ದೇವಸ್ಥಾನಕ್ಕೆ ಬಂದಾಗ ಜಡೆ ಬಿಡಂಗಿಲ್ಲ, ಜುಟ್ಟು ಹಾಕ್ಬೇಕು ಇಲ್ಲ ಗಂಟು ಹಾಕ್ಬೇಕು ಅಂತ. ಸೊ ಇಬ್ರು ಈಗ ಜಡೆ ಹಾಕಿ ರೆಡಿ, ಅಂದ್ರೆ ಸುತ್ತೊಡಿಯೋದಕ್ಕೆ ಮತ್ತೆ ದೀಪದಾರತಿ ಮಾಡೋದಕ್ಕೆ ರೆಡಿ ಇದ್ದೀವಿ. ಅಲ್ಲೆಲ್ಲ ಬ್ಲಾಗ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಕಾಯಿನ ಕೈಲಿಟ್ಕೊಂಡು ಇವಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀವಿ. ದೀಪ ಹಚ್ಚಬೇಕು, ಪ್ರದಕ್ಷಿಣೆ ಹಾಕಬೇಕು, ಅದೆಲ್ಲ ಹಾಕಿ ನಂತರ ಊಟ ಮಾಡಕ್ಕೆ ಹೋದಾಗ ನಾವು ಮಾತಾಡ್ತೀವಿ. ನಾವೀಗಷ್ಟೇ ಪ್ರದಕ್ಷಿಣೆ ಮುಗಿಸಿ ಆರತಿ ಮಾಡಿ ಎಲ್ಲ ಮುಗಿಸಿ ಈಗ ಮತ್ತೆ ರೂಮಿಗೆ ಬಂದು ಹಾಲ್, ಇದೊಂದು ಸಪ್ರೇಟ್ ರೂಮ್ ಇದೆ, ಅಲ್ಲಿ ಬಂದು ಕೂತ್ವಿ. ಯಾಕಂದ್ರೆ ನಮ್ದು ಕಾಯಿ ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ಎಲ್ಲಾದ್ರೂ ಕಟ್ಟಿದ್ರೆ ತುಂಬ ಜನ ಕಟ್ತಿರ್ತಾರಲ್ಲ, ಸೊ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈಗ ನಮಗೆ ಒಳ್ಳೆ ದೇವಸ್ಥಾನದ ಪ್ರಸಾದದ ಊಟ ಸಿಗುತ್ತೆ ಅಲ್ವಾ, ಒಳ್ಳೆ ಊಟ. ಊಟ ಮಾಡಕ್ಕೆ ಹೋಗ್ತೀವಿ. ಊಟ ಮಾಡಿದ್ಮೇಲೆ ಮತ್ತೆ ಮಾತಾಡ್ತೀವಿ. ಆದರೆ ಟ್ರೈ ಮಾಡ್ತೀವಿ ಒಂದು ರೌಂಡ್ ದೇವಸ್ಥಾನ ತೋರಿಸೋದಕ್ಕೆ. ಬಿಕಾಸ್ ತುಂಬ ಜನ ಭಕ್ತರು ಪ್ರದಕ್ಷಿಣೆ ಆಗ್ತಿರ್ತಾರೆ, ನಾವು ಹಿಂಗೇನು ಕ್ಯಾಮ್ರಾನು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ಗೆ ಆ ಒಂದು ಕಾರಣಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ದೇವಸ್ಥಾನದಲ್ಲಿ. ಅದು ಬಿಟ್ಟರೆ ಒಂದ್ಸಲ ಟ್ರೈ ಮಾಡ್ತೀನಿ ದೇವಸ್ಥಾನ ತೋರ್ಸೋಕ್ಕೆ, ದೇವರನ್ನ ತೋರಿಸೋದಕ್ಕೆ. ಆಗಿಲ್ಲ ಅಂದರೆ ಕ್ಷಮಿಸಿ. ಗೂಗಲಲ್ಲಿ ಇಲ್ಲಿನ ನಾನು ಈ ಕ್ಯಾಮ್ರಾದಲ್ಲಿ ಹೊಂಟೋಯ್ತು. ಇಲ್ಲಿ ಲಾಸ್ಟ್ ಟೈಮು ದರ್ಶನ ಕೊಡ್ತು ನಮಗೆ, ಈ ಸಲ ದರ್ಶನ ಕೊಡ್ತು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಎಕ್ಸಾಕ್ಟ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ಹೋದ ವಾರ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಆಲ್ಮೋಸ್ಟ್ 2 hours ಆಗಿತ್ತು ನಮಗೆ, 2 hours 3 hours. ಇವತ್ತು half an hour ಒಳಗೆಲ್ಲ ಕಂಪ್ಲೀಟ್ ಆದಾಗ, ಯಾಕಂದರೆ ಒಂದು ಆರತಿ ದೀಪ ಇಟ್ಕೊಂಡು 8 ಪ್ರದಕ್ಷಿಣೆ ಹಾಕಬೇಕು, ಕಾಯಿ ಇಟ್ಕೊಂಡು 16 ಪ್ರದಕ್ಷಿಣೆ 30 ಪ್ರದಕ್ಷಿಣೆ ಹಾಕಬೇಕು. ನಾವು ದೇವಸ್ಥಾನದ ಸುತ್ತ 16 ಪ್ರದಕ್ಷಿಣೆ ಹಾಕ್ಬೇಕು. ಮಾಡೋದಕ್ಕೆ ಆಲ್ಮೋಸ್ಟ್ 2.5 hour ಮೇಲೆ ತೊಗೊಂಡಿದ್ದು. ಅಂದರೆ ಅದು ಗುರುವಾರ ಆಗಿದ್ದರಿಂದ ಎಲ್ಲರೂ ರಾಯರ ದಿನ ಆಗಿದ್ದರಿಂದ ಎಲ್ಲ ಅವತ್ತೇ ಬಂದಿದ್ರಲ್ಲ. ಇವತ್ತು ನಮ್ಗೆ ಇಷ್ಟು ಬೇಗ ಕಂಪ್ಲೀಟ್ ಆದಾಗ ನಾವೇನಾದ್ರೂ ಕೌಂಟ್ ಮಿಸ್ ಮಾಡಿದ್ವಿ ಅಂತ 1-2 ಸಲ ಮುಖ ನೋಡ್ಕೊಂಡಿದ್ದೀವಿ. ಕಾಳುಗಳನ್ನ ಎಣಿಸ್ಕೊಂಡು ಚಂದ ಆಯ್ತು ಇವತ್ತು ನಿಮ್ಮದು ದರ್ಶನ. ಜಾಸ್ತಿ ಜನ ಇರಲಿಲ್ಲ, ಆರಾಮಾಗಿ ಪ್ರಶಾಂತವಾಗಿತ್ತು. ಅಂದರೆ ಯಾರು ಇದ್ರ ಪ್ರಾಬ್ಲಮ್ ಅಂತಲ್ಲ, ಅದು ಜಾಸ್ತಿ ಜನ ಇರಲಿಲ್ಲ. ಒಂಥರ ಹೆಜ್ಜೆ ಇಡಬೇಕಾಗುತ್ತೆ. ಇವಾಗ ಫಾಸ್ಟಾಗಿ ಇಟ್ಟು ಸಾಂಗ್ ಬೇರೆ ಕ್ಲಿಯರಾಗಿ ಕೇಳಿಸ್ತಿತ್ತು ನಮಗೆ, ರಾಯರ್ ಸಾಂಗ್. ಹೇಗೆ ಅನಿಸ್ತು? ಅನಿಸ್ತು ಒಂಥರ ದೇವಸ್ಥಾನಕ್ಕೆ ಬಂದಾಗಲೇ ಎಲ್ಲಾನು ಮರೆತು ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಬರೋದು. ಅದಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಸ್ಪೆಷಲಿ ಆ ಒಂದು ಎಲ್ಲ ಟೆನ್ಷನ್ಸು ಪ್ರೆಷರ್ಸ್ ಎಲ್ಲ ಮರೆತು ಒಂದು ಬ್ಯೂಟಿಫುಲ್ಲಾಗಿ ದರ್ಶನ ಮಾಡಿದ್ವಿ. ಆ್ಯಂಡ್ ಪ್ರದಕ್ಷಿಣೆ ಹಾಕಿದ್ದು ಗೊತ್ತಾಗಲೇ ಇಲ್ಲ, ಅಷ್ಟು ಪ್ರದಕ್ಷಿಣೆ ಹಾಕಿ ದೀಪ ಇಟ್ಕೊಂಡು ಕಾಯಿ ಇಟ್ಕೊಂಡು ಹಾಗೆ ನಾವು ಮಂತ್ರಗಳನ್ನ ಹೇಳ್ತಾ 16 ಪ್ರದಕ್ಷಿಣೆ ಹಾಕಿದ್ದು ಕೂಡ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ನೆಮ್ಮದಿ ಸಿಕ್ತು. ಅದೊಂದೇ ತಾನೇ ಜೀವನದಲ್ಲಿ ಬೇಕಾಗಿರೋದು, ಅದು ಸಿಕ್ತು. ಮತ್ತೆ ಊಟಕ್ಕೆ ಹೋದಾಗ ಸಿಗೋಣ. ನಮಸ್ತೆ. ನಮಸ್ತೆ ಅಕ್ಕ. ಆರಾಮ? ಆರಾಮ ನೋಡಿ. ನೀವು? ನಾನು ಸೂಪರ್. ಹಾ, ನಾ ಯಾಕೆ ಧಾರಾವಾಹಿ ನೋಡ್ತೀನಿ ಇಲ್ಲಿ ಹೋಗಿ. ಯಾವುದು? ನೋಡುದು ಅವಳು ಸುವರ್ಣ ಹೇಳ್ತಾಳೆ. ಹೌದಾ? ಆರನೇ ಬರುತ್ತೆ ನೋಡು. ಆಸೆ ಒಂದು, ಆಸೆ ಪೊಲೀಸ್ ಅಪ್ಪಂದೊಂದು. ನೆಕ್ಸ್ಟ್ ನಂದು ಹೊಸದ್ ಬರುತ್ತೆ, ನೋಡ್ತೀರಾ? ಹೌದು. ಕಿರಣ್ ಇವರು ಅಲ್ಲ? ನೋಡ್ತೀರಾ? ಆಯ್ತು, ಮಿಸ್ ಮಾಡ್ದೆ ನೋಡ್ಬೇಕು. ಧಾರಾವಾಹಿ. ಹಾ, ಈಗ ಬರ್ತಿದೆ. ಬರಲ್ಲ, ಇಷ್ಟು ಸಿಕ್ಕಿರೋದೇ ನಮ್ಮ ಪುಣ್ಯ. ಗೋಯಿಂಗ್ ಬ್ಯಾಕ್ ಟು ಹೋಮ್, ಸ್ವೀಟ್ ಹೋಮ್. ವಾ, ಒಳ್ಳೆ ಊಟ, ದೇವಸ್ಥಾನದ ಪ್ರಸಾದದ ಊಟ. ನಿದ್ದೆ ಬರ್ತಾ ಇದೆ ಅನ್ನೋ, ನಾನು ಇನ್ ಕೇಸ್ ನಿದ್ದೆ ಮಾಡಿದ್ರೆ. ಆಕ್ಚುಲಿ ಐ ಥಾಟ್ ಆಫ್ ಟೇಕಿಂಗ್ ಯು ಒಳ್ಳೆ ರೆಸ್ಟೋರೆಂಟ್ ಊಟಕ್ಕೆ ಅಂತ. ಬಟ್ ಎಲ್ಲಿ ನಾವು
ಚಿಕನ್ ತಿನ್ನಂಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ. ಅಂಡ್ ರೆಸ್ಟೋರೆಂಟ್ ನ ವಿ ಕಾಂಟ್ ಡು ಲಿವ್. ಈ ದೇವಸ್ಥಾನದ ಇನ್ನೊಂದೇನು ಮಹಿಮೆ ಅಂದ್ರೆ ಪ್ರತಿದಿನ 3 ಹೊತ್ತು ಊಟ ಇರುತ್ತಂತೆ. ಬೆಳಗ್ಗೆ 5 ಗಂಟೆಯಿಂದ ಶುರುವಾದ್ರೆ ರಾತ್ರಿ ಒಂದೊಂದ್ಸಲ 12 ಗಂಟೆವರೆಗೂ ಇರುತ್ತಂತೆ. ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಹೆಚ್ಚಿನ ಸಮಯದವರೆಗೂ ಇರುತ್ತೆ ಅಂತ ಒಂದೊಂದ್ಸಲ. ಅದಕ್ಕೆ ಹೇಳಕ್ ಸಿಕ್ಕಾಬಡೆ ಖುಷಿ ಆಯ್ತು. ನಮ್ಗೆ ಲಾಸ್ಟ್ ಟೈಮ್ ಕೆಲವೊಂದು ವಿಚಾರಗಳನ್ನ ಅವ್ರು ಹೇಳಿದ್ರು ಗುರುಗಳು. ಈ ಸಲ ಅವ್ರು ಸಿಗ್ಲಿಲ್ಲ, ಸಿಕ್ಕಿದ್ರು ಒಂದ್ 5 ನಿಮಿಷ. ಬೇರೆ ಏನೋ ಪೂಜೆ ಇದೆ ಅಂತ ಹೇಳಿ ಹೊರಟ್ರು ಅವರು. ಅದೊಂದು ತುಂಬಾ ಖುಷಿ ಆಯ್ತು. ಅಂಡ್ ಇವತ್ತು ನಮ್ಗೆ ಊಟ ಸಿಕ್ಕಿದ್ದು. ಲಾಸ್ಟ್ ಟೈಮ್ ನಾವು ಅಲ್ಲಿ ಟೊಮೆಟೊ ಬಾತು ಮತ್ತೆ ಪಾಯಸ ತಿಂದಿದ್ವಿ. ಇವತ್ತು ಫುಲ್ ಊಟ, ಫುಲ್ ಮೀಲ್ಸ್ ತರ ತಿಂದ್ವಿ. ಆಕ್ಚುಲಿ ಅವ್ರಂದ್ರು ಇನ್ನ ಬೋಂಡಾ ಆಮೇಲೆ ಪಲ್ಯ ಎಲ್ಲ ಇತ್ತು, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಸೊ ಅವರು ನಾಳೆ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಈಗ್ಲೇ ಶುರು ಮಾಡ್ಕೊಂಡಿದ್ದಾರೆ. ಈಗಿಂದಾನೆ ಒಲೆ ಮೇಲೆ ಎಲ್ಲ ಮಸಾಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದಾರೆ. ಆಕ್ಚುಲಿ ಅದು ತುಂಬಾ ಚೆನ್ನಾಗಿತ್ತು. ಅದೇನೇ ಆಗ್ಲಿ ದೇವ್ರ ಪ್ರಸಾದನೇ ಪ್ರಸಾದ ಅಲ್ವಾ? ಅದ್ರ ಟೇಸ್ಟ್ ಒಳ್ಳೆ. ಹಬ್ಬ ಇನ್ನ ಬೇಕು. ನಾನು 2 ಗ್ಲಾಸ್ ಪಾಯಸ ಕೊಡ್ದೆ. ನಾನು ಬೇಡ ಬೇಡ ಅಂದ್ರೆ ಆಮೇಲೆ ಅಜ್ಜಿ ಬೇರೆ ತಿಂದೆ. ನನ್ ಟ್ರೈನರ್ ನೋಡ್ಬೇಕು ನನ್ಗೆ. ನಾನು ಹೇಳ್ತೀನಿ, ಟ್ರೈನರ್ ತುಂಬಾ ಚೀಟ್ ಮಾಡ್ತಾರೆ ಇವರು. ತುಂಬಾ ಚೀಟ್ ಮೀಲ್ ಮಾಡ್ತಾರೆ. ಬರೀ ಆಯಿಲ್ ಫುಡ್ ತಿನ್ನೋದು ಟ್ರೈನರ್, ಬರೀ ಆಯಿಲ್ ಫುಡ್. ಪಾಪ ಅವ್ರಿಗೆ ಸುಳ್ಳು ಹೇಳ್ತೀನಿ, ಏನ್ ತಿನ್ರಿ ಅಂದ್ರೆ ಡಯಟ್ ಮಾಡ್ತಾ ಇದೀನಿ ಅಂತ. ಹೌದಾ? ಎಲ್ಲ ತಿಂತೀನಿ. ಎಲ್ಲಿಂದ ಬಾಡಿ ಚೇಂಜ್ ಆಗುತ್ತೆ. ಪ್ರಾಪರ್ ಹಳ್ಳಿ ತರನೇ ಇದೆ. ಆದ್ರೆ ಇದು ಏನಾದ್ರು ಸ್ವಲ್ಪ ಡೆವಲಪ್ ಆಗ್ಬಿಡಿದೆ ಅಂದ್ರೆ ಇವಾಗ ಹಳ್ಳಿ ತರ ಯಾರು ಟ್ರೀಟೇ ಮಾಡ್ತಿಲ್ಲ. ಹಳ್ಳಿನ ನಾವು ಹಳ್ಳಿ ತರ ಅನುಭವಿಸಕ್ಕೆ ಆಗ್ತಿಲ್ಲ. ಅಂದ್ರೆ ಎಲ್ಲ ಡೆವಲಪ್ ಆಗ್ಬಿಟ್ಟಿದೆ ಇವಾಗ. ಸಿಮೆಂಟ್ ಅಂದ್ರೆ ಹಂಗಂತ ಡೆವಲಪ್ ಆಗ್ಬಾರ್ದು ಅಂತಲ್ಲ, ಆದ್ರೆ ಚಂದ ಖುಷಿನೇ. ಬಟ್ ಅಂದ್ರೆ ಆ ಫೀಲೇ ಇವಾಗ ಇಲ್ಲ. ಹಳ್ಳಿಗೆ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ಎಲ್ಲ ಫುಲ್ಲು ಡೆವಲಪಿಂಗ್ ಏರಿಯಾ ಆಗ್ಬಿಟ್ಟಿದೆ. ನಮಗ್ ಪ್ರಾಪರ್ ಹಳ್ಳಿಗಳು ಬೇಕಂದ್ರೆ ಈ ಧರ್ಮಸ್ಥಳದ ಕಡೆ, ತೀರ್ಥಹಳ್ಳಿ ಕಡೆ ಎಲ್ಲ ಇರುತ್ತೆ. ತೀರ್ಥಹಳ್ಳಿ ಅಂಡ್ ಮಂಡ್ಯ ಆಲ್ಮೋಸ್ಟ್ ಎಲ್ಲ ಇವಾಗ ಮಂಡ್ಯದ ಒಳಗಡೆ, ಮೈಸೂರು ಒಳಗಡೆ ಎಲ್ಲ ಸ್ವಲ್ಪ ಹಂಗಂಗೆ ಇದೆ. ಸೊ ಮಂಡ್ಯ ಹೋಗ್ತಿದಂಗೆ ಸ್ಲ್ಯಾಂಗ್ ಅಲ್ಲೇ ಬಂದ್ಬಿಡುತ್ತೆ ಅಲ್ವಾ? ಹಳ್ಳಿಗೆ ಹೋಯ್ತಿದ್ವಿ ಎಲ್ಲ ಬಡ್ಡದೆ ಅನ್ಕೊಂಡ್ ಬರ್ತಾರೆ. ಏನಮ್ಮಿ ಯಾಕಮ್ಮಿ ಅನ್ಕೊಂಡು ಬಡ್ಡದೆ ಹೆಂಗದ ಮೈಗೆ ಅನ್ಕೊಂಡು. ಮೈಸೂರು ಅಂತೂ ಫುಲ್ ಪೀಸ್. ಮೈಸೂರು ಐ ಲವ್. ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದ್ರೆ ಈಗಿನ ಇದ್ರಲ್ಲಿ ಮೈಸೂರು. ನಾನು ಹಾಗೆ ಅನ್ಕೊಂಡು ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಒಳ್ಳೆ ಮನೆ ತಗೊಂಡು ಮೈಸೂರು ಇಸ್ ದ ಚಾಮುಂಡಿ ಬೆಟ್ಟದ ವ್ಯೂ ಕಾಣಿಸ್ಬೇಕು. ನಂಗೆ ಅದೇನೋ ಗೊತ್ತಿಲ್ಲ. ಮೈಸೂರಿಗೆ ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋದೆ. ಪೀಸ್ ಆಫ್ ಮೈಂಡ್ ಅನ್ನು. ಕೆಲವೊಂದು ಏರಿಯಾಗಳು ಮೈಸೂರಲ್ಲಿ ವಿಲ್ಲಾಗಳು ತರ ಎಷ್ಟು ಚೆನ್ನಾಗಿದೆ. ಕ್ಯಾಲಿಫೋರ್ನಿಯಲ್ಲಿ ಇರುತ್ತಲ್ಲ, ಹೌದು ಹಂಗಿದೆ. ಅದು ಅದೇ ತುಂಬಾ ಡೆವಲಪ್ ಆಗಿದೆ. ಪೀಸ್ ಸಿಟಿ. ಓಕೆ ಗಾಯ್ಸ್, ಇಟ್ಸ್ ಸ್ಲೀಪಿಂಗ್ ಟೈಮ್ ಫಾರ್ ಓನ್ಲಿ ಭವ್ಯ ಗೌಡ. ಅನುಷಾ ಅವರು ಕಾರ್ ಓಡಿಸ್ತಾರೆ. ನಾನು ಮಲ್ಕೋತೀನಿ. ಈಗ ಇಬ್ರು ಮಲ್ಗೋಣ. ಒಂದು ಕ್ಲಾಸ್. No sleeping for Bhavya now. ಊಟ ಮಾಡಿದ್ಮೇಲೆ ಹೆಂಗ್ ನಿದ್ದೆ ಹೇಳ್ತಿದೆ ಅಂದ್ರೆ ಗೈಸ್, ತಿಂದಿಯಲ್ಲ ಅನ್ನನ ತಡಿಯಕ್ ಆಗ್ತಿಲ್ಲ ನನಗೆ. ಯಾಕಂದ್ರೆ ಒಂದ್ ಮೀಲ್ ಸ್ಕಿಪ್ ಆಗಿ ಹೋಗಿತ್ತು. ದೇವ್ರ ಹತ್ರ ದೇವ್ರ ತಿನ್ಕೊಂಡ್ ಬರ್ಲಾ ಆಮೇಲೆ ತಿನ್ಲಾ ಅಂತ ಬೇಡ್ಕೊಂಡಿದ್ದೆ. ದೇವ್ರು ಆಮೇಲೆ ತಿನ್ನು ಅಂತ ಹೇಳ್ತು. ನೋಡಿ, ಆಮೇಲೆ ತಿನ್ನು ಅಂತ ಹೇಳಿದಕ್ಕೂ ಒಳ್ಳೆ ಊಟ ಸಿಕ್ತು. ಮುಂಚೆನೆ ತಿಂದಿದ್ರೆ ಬರೀ 1 ಟೈಪ್ ಆಫ್ ಪ್ರಸಾದ, ಆಮೇಲೆ 4 ಟೈಪ್ಸ್ ಆಫ್ ಪ್ರಸಾದ ಸಿಕ್ತು. ಏನಿಲ್ಲ, ಇನ್ನೊಂದ್ 2 ಪಲ್ಯ ಜಾಸ್ತಿ ಸಿಗ್ತಾ ಇತ್ತು. ಈಗ ಸಿಕ್ಕಿ ಅದು ಹೊಟ್ಟೆ ತುಂಬಿ ನಿದ್ದೆ ತಡೆ. ಆದ್ರೂ ಟ್ರೈ ಮಾಡ್ತೀನಿ ಇದ್ದಿರೋದಕ್ಕೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ಅನುಷ್ ಅವರು ಕಾರ್ ಡ್ರೈವಿಂಗ್ ಕಂಟಿನ್ಯೂ ಮಾಡ್ತಾರೆ. ನಾನಂತೂ ಮಲ್ಗಕ್ ಬಿಡಲ್ಲ ಅವ್ರಿಗೆ. ಅದೌದು. ಬರ್ತಾ ಎಷ್ಟ್ ಮಾತಾಡಿದೀವಿ ಅಂದ್ರೆ ನನ್ಗೆ ಗೊತ್ತಿಲ್ಲ. ರೀಚ್ ಆಗಿದೆ ಗೊತ್ತಾಗಿಲ್ಲ. ರೀಚ್ ಆದ್ರೂ ಮಾತಾಡ್ತಾನೆ ಕಾರ್ ಆಫ್ ಮಾಡಿ ಅಲ್ಲೇ ಒಂದ್ 5 ನಿಮಿಷ ಕೂತು ಅಷ್ಟು ಮಾತು ಮಾಡಿದ್ವಿ. ಆಮೇಲೆ ದೇವಸ್ಥಾನದೊಳಗೆ 1 ತಿಂಗಳದ್ದು ಸ್ಟಾಕ್ ಇಟ್ಕೊಂಡಿದ್ವಿ. ಅಂದ್ರೆ ಗಾಸಿಪ್ಸ್ ಎಲ್ಲ ನಾವ್ ಮಾಡೋದಿಲ್ಲ. ಕೆಲವ್ರು ಹೇಳ್ತಾರಲ್ಲ, ನಾವು ಮೀಟ್ ಆಗೋದಕ್ಕೆ ಗಾಸಿಪ್ ಮಾಡೋದಕ್ಕೆ. ಬೇರೆಯವ್ರ ಬಗ್ಗೆ ನೋ ಟಾಕ್ಸ್, ನೋ ಗಾಸಿಪ್ಸ್. ಅಂಡ್ ನಾನ್ ಏನ್ ಮಾಡ್ದೆ ಇಷ್ಟ ದಿನದಿಂದ ಅಂತ ನಾನ್ ಮಾತಾಡ್ತೀನಿ. ಅವ್ರ ಏನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಮಾತಾಡೋಷ್ಟು ನನ್ಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್. ನಮ್ ಬಗ್ಗೆನೇ ಇಲ್ಲ, ನಮ್ ಬಗ್ಗೆನೇ ನಾವ್ ಹೇಳ್ಕೊಳ್ಳೋಷ್ಟ್ರಲ್ಲಿ ಅದೇ ಟೈಮ್ ಇಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಎಲ್ಲ ಗಾಸಿಪ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಗೆ ಐಡಿಯಾನು ಇಲ್ಲ ಬೇರೆಯವ್ರು ಯಾರು ಏನ್ ಮಾಡ್ತಾ ಇದಾರೆ ಅಂತ. ಬಿಸಿ ಶೆಡ್ಯೂಲ್ಸ್ ಏನೋ ಹೇಳ್ತಾರಲ್ಲ, ಅದಕ್ಕೆ ಒಂಥರ ಸೀನ್ ಝೋನ್ ಆಗ್ಬಿಟ್ಟಿದೀವಿ ನಾವು.
ಎಲ್ಲರ ಲೈಫಿಂದನು. ಹೌದು. ಓಕೆ ಗಾಯ್ಸ್, ಬಾಯ್. ಮತ್ತೆ ಕ್ಯಾಮ್ರಾ ಆನ್ ಆದಾಗ ಹಾಯ್ ಹೇಳ್ತೀನಿ. ಬಾಯ್. ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನೋ ಫುಲ್ ಮಾತಾಡ್ಸಿ ಆ್ಯಂಡ್ ಇಟ್ಸ್ ನಾವು ಕಾಫಿ ಬ್ರೇಕ್. ಸೊ ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ. ಅನುಷಾ ಅವರು ಫಿಲ್ಟರ್ ಕಾಫಿ ಕುಡಿತಾ ಇದ್ದೀನಿ. ಪ್ರಾಪರ್ ಫಿಲ್ಟರ್ ಕಾಫಿ ಬಿಕಾಸ್ ನಂಗೆ ಆಚೆ ಬಿಸಿಲಿಗೆ ಬಂದರೆ ತಲೆನೋವು ಬಂದ್ಬಿಡುತ್ತೆ. ನಿದ್ದೆ ತಡೆಯೋಕೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ನೋಡ್ತಿದ್ದೀನಿ ಅವಾಗಿಂದ ಒಂದೊಂದು ಮಾತಿಗೂ 3 ಸಲ ಹಾಕಿಸ್ತಾರೆ. ನಿಜ ಗಾಯ, ಒಂದು ಮಾತಿಗೆ 3 ಸಲ ಆದರೂ ಹಾಕ್ಲಿರ್ತೀನಿ. ಕಣ್ಣಲ್ಲಿ ನೀರು ಬರ್ತಿದೆ ಆಗ್ಲಿಕ್ಕೆ. ಈಗ ಮತ್ತೆ ಕಾರಲ್ಲಿ ಹೋಗುವಾಗ ಮಲಗ್ತೀನಿ ಅಂದೆ. ಇಲ್ಲಿ ಕಾಫಿ ಹತ್ರ ಬಂದವಾಗ ಕಾಫಿ ಸ್ವಲ್ಪ ಹೊತ್ತು ಮಲ್ಕೊಳ್ತೀಯ ಮಲ್ಕೋ ಅಂತೆ. ಎಂತ ನಾನು ಹಾಗೆ ಕೀಟ್ಲೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು. ನೆಮ್ಮದಿಯಾಗಿರೋರು ಕಂಡ್ರೂ ಆಗಲ್ಲ. ಇಲ್ಲಿ ನೆಮ್ಮದಿಯಾಗಿರೋರು ನಿನ್ನಕ್ಕೆ ಬಿಡಲ್ಲ ಅಷ್ಟೇ. Just kidding guys. She's not like ತಪ್ಪು ತಿಳ್ಕೊಬಿಡ್ತಾರೆ. ಹೌದು, she's not like that guys. ಸುಮ್ಮನೆ ನಾನು ಕಾಮಿಡಿ ಮಾಡಿದೆ. ಆಕ್ಚುಲಿ ನಿಜ ಏನಂದ್ರೆ ಮಲ್ಕೋ ಅಂದ್ರೆ ಇಲ್ಲ 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 ಆಮೇಲೆ ನಿಂಗೂ ಇದ್ದೇ ಬರುತ್ತೆ ಅಂತ ಪಾಪ ಅವಳೇ. ಹೌದು, ಅಂದ್ರೆ ಡ್ರೈವರ್ ಸೀಟ್ ಪಕ್ಕ ಕೂತಾಗ ಆಲ್ವೇಸ್ ಪ್ಯಾಸೆಂಜರ್ಸ್ ಪ್ರಿನ್ಸೆಸ್. ಬಾ ಮೈ ಪ್ರಿನ್ಸೆಸ್, ಥ್ಯಾಂಕ್ ಯು ಮೈ ಪ್ರಿನ್ಸೆಸ್. Cheers. ನಾನು ಒಂಥರ ಹಾಟ್, ಅದಕ್ಕೆ ಅವಳು ಹಾಟ್ ಕಾಫಿ ಕುಡಿತಾಳೆ. ನಾನು ಯಾವಾಗಲೂ ಕೂಲ್ ಆಗಿರ್ತೀನಿ, ಅದಕ್ಕೆ ನಾನು ಕೋಲ್ಡ್ ಕಾಫಿ ಕುಡಿತೀನಿ. ಹೇಗಿತ್ತು ಪಿಕಪ್ ಲೈನ್? ಹೆಂಗ್ ಬರುತ್ತೆ ಅಂತ ಈ ತರ ಲೈನ್ಸ್ ಎಲ್ಲ ಇನ್ಸ್ಟಂಟ್ ಆಗಿ ಹೇಳಕ್ ನಿನಗೆ ಬರೋದಿದೆಲ್ಲ. ಹಾಟ್ ಕಾಫಿ ನಾನು ತುಂಬ ಕೂಲ್, ಅದಕ್ಕೆ ಕೋಲ್ಡ್ ಕಾಫಿ ಕುಡ್ತಿದ್ದೀನಿ. ಯಾ, ಕೂಲ್ ಆಗಿರೋ ಸಿಚುಯೇಷನ್ ಹಾಟ್ ಮಾಡ ಅಂತ ಹಾಟ್ ಕಾಫಿ ಕುಡಿತಾ ಇದ್ದೀನಿ ನಾನು ಯಾವಾಗಲೂ. ಹಂಗೇನೆ ತುಂಬ ಕೂಲ್ ಆಗಿರಕ್ ಬಿಡಬಾರ್ದು. ಸಿಚುಯೇಷನ್ ಶುಡ್ ಬಿ ಹಾಟ್, ವೆರಿ ಹಾಟ್. ನಿಮ್ಮ ಥರ ನಾನೆಂತ ಹಾಟ್, ಆಕ್ಚುಲಿ ಉಲ್ಟಾ ತಗೋಬೇಕು. ನೀನು ಹಾಟ್, ನಾನು ಕೂಲ್. ಬಾಯ್ ಗಾಯ್ಸ್, ಬಾಯ್, ಸಿಗೋಣ.